ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ಗೆ ಸತೀಶ್ವರ್ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ದಿವಸ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬ್ಲಾಗ್ ಕೂಡ ಹಾಕಿಲ್ಲ ಎಷ್ಟೊಂದು ದಿವಸ. ಸಮ್ ರೀಸನ್ಸ್ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಮುಂದೆ ಯಾವಾಗಾದ್ರೂ ಅಪ್ಡೇಟ್ ಕೊಡ್ತೀನಿ ಏನು ಪ್ರಾಬ್ಲಮ್ ಆಯಿತು ಅಂತ. ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇದ್ದಾರೆ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹೇಳಿ. ನೀವು ಸಪೋರ್ಟ್ ಮಾಡೋದು ತುಂಬ ವೀಡಿಯೋಸ್ ಇನ್ನೂ ಎಂಕರೇಜ್ ಆಗುತ್ತೆ. ಇವಾಗ ಆಲ್ರೆಡಿ ಮಾರ್ನಿಂಗ್ ಟಿಫನ್ ಮಾಡಬೇಕು. ಮಾರ್ನಿಂಗ್ ಟಿಫನ್ಗೆ ನಾನು ಚಿತ್ರಾನ್ನ ಮಾಡ್ಕೊಂಡು ನಾನು ಅಂದ್ಕೊಂಡಿದ್ದೀನಿ, ಮಸಾಲೆ ಚಿತ್ರಾನ್ನ. ಆಲ್ರೆಡಿ ಎಲ್ಲ ಪ್ರಿಪೇರ್ ಆಗಿದೆ, ಪ್ರಿಪೇರ್ ಮಾಡಿದ್ದೀನಿ. ಗೋಗಿ ಅದನ್ನ ಇಷ್ಟು ಫ್ರೈ ಮಾಡಬೇಕು. ಈಗ ಟಿಫನ್ ಮಾಡಾದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಿನಿ ಬ್ಲಾಗ್ ಆಗಿರುತ್ತೆ. ನನ್ನ ಕೈಲಿ ಎಷ್ಟು ವೀಡಿಯೋಸ್ ಮಾಡೋಕ್ಕಾಗುತ್ತೆ ಅಷ್ಟು ವಿಡಿಯೋ ಮಾಡ್ತೀನಿ, ಅಪ್ಡೇಟ್ ಕೊಡ್ತಾ ಇರ್ತೀನಿ ನನ್ನ ಡೈಲಿ ಲೈಫಲ್ಲಿ ಏನಾಗ್ತಿದೆ ಅಂತ. ನಮ್ಮಮ್ಮ ಬರ್ತವಳೆ, ಇನ್ನು ಟಿಫನ್ ಮಾಡಿಲ್ಲ, ಮಕ್ಕಳು ಕುಡಿತಾರೆ. ಅವಳು ಆಲ್ರೆಡಿ ಇನ್ನೆಲ್ಲ ಓಡಿಸಿದ್ದಾರೆ. ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಪ್ರಿಪೇರ್ ಆಗಿದೆ ಚಿತ್ರಾನ್ನ, ಮಸಾಲೆ ಚಿತ್ರಾನ್ನ. ರೆಸಿಪಿ ಯಾವಾಗಾದರೂ ಶೇರ್ ಮಾಡ್ತೀನಿ. ಇಲ್ಲಿ ಪ್ರಿಪೇರ್ ಆಗಿದೆ. ಇದು ಜಸ್ಟ್ ಈಗ ಒಂದು 5 ಮಿನಿಟ್ಸ್ ಆಯಿತು. ಹರ್ಕೋಬೇಕು ಮಸಾಲೆ ಚಿತ್ರಾನ್ನ, ವೆಜಿಟೇಬಲ್ಸ್ ಎಲ್ಲ ಹಾಕಿ. ಇಲ್ಲಿ ಕಡಲೆ ಬೀಜ ಫ್ರೈ ಮಾಡಿ ಹಾಕಿದ್ದೀನಿ. ಇನ್ನು ಲೆಮನ್ ಜ್ಯೂಸಿ ಬಿಟ್ಟಿಲ್ಲ, ಇದಕ್ಕೆ ಜ್ಯೂಸಿ ಬಿಡಬೇಕು. ಕಿಚನಲ್ಲಿ ಫುಲ್ಲು ಕ್ಲೀನ್ ಆಗಿದೆ. ಇದು ಮುಂದೆ ಬಿಸ್ಕತ್ತು ಪೆಡ್ಡಿಗ್ರಿ. ದೇವ್ರ ಪೂಜೆ ಇನ್ನೂ ಮಾಡಿಲ್ಲ, ಮಾಡಬೇಕು. ಇಲ್ಲಿ ಭೀಷ್ಮ ಮಲಗಿದ್ದಾನೆ ಆಚೆ. ಅವನಿಗಿದೆ ಮನೆ, ಎಲ್ಲಿ ಬೇಕಲ್ಲಿ ಮಲ್ಕೊಂತಾನೆ. ಅಲ್ಲೇನೆ ಬಿಷ ಐಬೇಶ್ ಅಡ್ಜಸ್ಟ್ ಆಗೋದು. ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನೆಲ್ಲ ತಿಂದು ಫ್ರೆಶ್ ಅಪ್ ಎಲ್ಲ ಆಯಿತು. ನಮ್ಮಮ್ಮಿ ದೇವ್ರ ಪೂಜೆ ಮಾಡಿದ್ರು. ನಾನೇನು ಇವತ್ತೇನು ದೇವ್ರ ಪೂಜೆ ಮಾಡಲಿಲ್ಲ, ಆದರೂ ದೇವ್ರ ಪೂಜೆದಲ್ಲಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ವಿಡಿಯೋ ಆ್ಯಡ್ ಮಾಡ್ತೀನಿ. ಟಿಫನ್ ನನ್ನ ಮುಗೀತು, ಬೀಸೋದು ಊಟ ಮುಗೀತು. ಅವನ ಪಾಡಿಗೆ ಅವನು ಮಲಗಿದ್ದಾನೆ. ಈಗ ನಮ್ಮ ತಾತ ಬಂದಿದ್ದಾರೆ, ಅವರು ಮಲಗಿದ್ದಾರೆ. ಇದೇ ಫಸ್ಟ್ ನಮ್ಮ ಬ್ಲಾಗಲ್ಲಿ ನಮ್ಮ ತಾತ ಬರ್ತಿರೋದು. ಅವರು ಮಲಗಿದ್ದಾರೆ. ಆಮೇಲಿಂದ ತೋರಿಸ್ತೀನಿ. ಅವ್ರಿಗೆ ಜೋರಾಗಿ ಮಾತಾಡಬೇಕು, ಕಿವಿ ಕೆಲಸಲ್ಲ, ಸ್ವಲ್ಪ ಜೋರಾಗಿ ಕಿಡಿಸ್ಬೇಕು. ಒಂದು ಸಣ್ಣ ವಿಡಿಯೋ ಹಾಕ್ತೀನಿ. ಭೀಷ್ಮ ಮಲಗಿದ್ದಾನೆ. ಸೆಕೆಂಡ್ ಬಿಶೋ, ಹೇ ಬೀಶ್, ಏನಾ ತಿನ್ನೋ ಅನ್ನ ಮಲ್ಕ ಆಯಿತಾ? ಬಿಶೋ ಅವೇಶ್, ಒಂಚೂರು ಎದೊಳ್ತೀಯ ನಾನು ಮೂಲೆ ಕೂತ್ಕೊಬಿಟ್ರೆ ಆರಾಮಾಗಿ ಫ್ಯಾನ್ ಹಾಕೊಂಡು ಮಲ್ಕೊಬಿಡು, ಆಯ್ತೇನೆ? ವಿಶು, ಇದು ಊರಿಂದ ತಂದಿರೋ ಬಟ್ಟೆ ಎಲ್ಲ ಹೀಗೆ ಹಾಕಿದ್ವಿ. ಸ್ವಲ್ಪ ಮೆಸ್ಸಿ ಆಗಿದೆ. ಅಡುಗೆನೇ ಖಾಲಿ ಹೋಗಿದೆ. ನಮ್ಮನೆ ಎಲ್ಲ ರೇಷನ್ ಇದೆ. ಈಗ ಹೋಗಿ ತಗೋಬರ್ಬೇಕು. ಅಪ್ಪ ನಮ್ಮ ಮನೆ ಹತ್ರ ಒಂದು ರೇಷನ್ ಅಂಗಡಿ ಇದೆ, ಅಲ್ಲೇ ಹೋಗಿ ತಗೋಬರಬೇಕು. ಸ್ಟೋವ್ ಕನೆಕ್ಟ್ ಮಾಡಿರೋದು, ಅಲ್ಲೋಗಿ ತಗೋಬೇಕು.
ಹೋಗಿ ನಾನು ತಗೋಬರ್ತೀನಿ. ನಮ್ಮ ತಾತ ಕಡೆ ನಮ್ಮ ತಾತ ಮಲಗಿದ್ದಾರೆ. ಈಗ ಬರ್ತೀನಿ. ಅಮ್ಮ ಬಾಕ್ಲ ಹಾಕೊಳ್ರಮ್ಮ. ನಮ್ಮ ತಾತ ಇಲ್ಲೇ ಮಲಗಿದ್ದಾರೆ. ಫ್ಲೋರ್ಗೆ ಫ್ಯಾನ್ ಇರಬಾರ್ದು, ಕಿಟಕಿ ಓಪನ್ ಇದ್ದರೆ ಆರಾಮಾಗಿ ಮಲ್ಕೊತಾರೆ. ಈಗ ಹೋಗ್ಬೇಕು. ನಮ್ಮ ಬಿಶು ಮಲಗಿದ್ದಾನೆ, ಅವನಿಗೆ ಫುಲ್ಲು ಅಡ್ಜಸ್ಟ್ ಆರಾಮಾಗೆ ಮಲ್ಕೊಂಡಿರ್ತಾನೆ. ಬಿಟ್ಟು ಹೋದರೆ ಏನು ಬೊಗ್ಳೋದೇನು ಮಾಡಲ್ಲ. ಮುದ್ದಾಗಿದ್ರೆ ಬೊಗ್ಳುತ್ತಿದ್ದ ತೊಗೊಂಡು ಬರ್ತೀನಿ. ಪ್ಯಾಕೆಟ್ ಮತ್ತು ಒಂದು ಸ್ವಲ್ಪ ತಿಂದು ನಮ್ಮ ತಾತ ಎದ್ದಿದ್ದಾರೆ. ಹಾಯ್ ಮಾಡು. ಯಾರು? ಹಾಂ, ಫೋಟೋ ಯಾರ್ಯಾರು? ತಾತ. ಹಾಂ, ನಮ್ಮ ತಾತ ಜಾಸ್ತಿ ಮೊದಲು ಕುರುಮೆ ಜಾಸ್ತಿ ತಿನ್ನೋರು. ಅಜ್ಜಿ ಬರ್ತೈತಂತೆ ಇರೋ. ಅಜ್ಜಿ ಬರ್ತೈತಂತೆ ಹೇಳೋರ. ಹಾಂ ಬರ್ತೈತೆ. ಹಾಂ ಅಜ್ಜಿ ಬರ್ತಾ ಅಂತ ಹೇಳೋದ. ಹಾಂ ಬರ್ತೈತೆ ಹೇಳೋದ. ಹಾಂ, ನಮ್ಮ ತಾತಂಗೆ ಈ ಬೇಕರಿ ಐಟಮ್ ಅಂದರೆ ತುಂಬ ಇಷ್ಟ. ಮೊದಲು ಜಾಸ್ತಿ ತಿಂತಾಯಿದ್ರು, ಈಗ ಒಂದು ಸ್ವಲ್ಪ ಎಲ್ಲ ಇದಾಗಿದೆ. ನಮ್ಮ ತಾತ 12 ಗಂಟೆ ಆದರೂ ನಾಷ್ಟ ಮಾಡಿಲ್ಲ ಇವತ್ತು. ಅವಾಗಲೇ ಕೇಳಲಿಕ್ಕೆ ಮಾಡಿದ್ದೀನಿ ಅಂದರು, ಆಮೇಲೆ ಮಾಡ್ತಿದ್ರು ಊಟನ. ಇವಾಗ ನೀರಿಕ್ತೀನಿ, ಬಿಸಿನೀರು. ಈಗ ನಾಷ್ಟ ಮಾಡಿಲ್ಲ ಅಂತಿದ್ದೆ. ಹಾಂ, ಈಗ ನಾವು ಮಾರ್ನಿಂಗ್ ಚಿತ್ರಾನ್ನ ಮಾಡಿದ್ದು. ಒಂದು ಸ್ವಲ್ಪ ಇಟ್ಕೊಂಡು ಆಮೇಲಿಂದ ಮುದ್ದೆ ಮತ್ತು ಉಪ್ಪು ಸಾಂಬಾರು ಮಾಡ್ತಿದ್ದಾರೆ. ಮಳ್ಳು ಎದಂಗ ಖಾರ ಸಿಗ್ತಾರೆ ಒಂಥರ. ಒಬ್ರೊಬ್ರು ಒಂಥರ ಬೇಕಾಗುತ್ತೆ. ನಮ್ಮ ತಾತಗೆ ಕಲಿಸ್ಕೊಡ್ಬೇಕಾಗ್ತದೆ. ಮಳೆಕು ಯಾಕೋ ಕುಕ್ಕರೆ ತೆಗಿಯಕ್ಕಲ್ಲ. ಇದು ನನ್ನ ಫೇವ್ರೆಟ್ ಪ್ಲೇಸ್. ನಮ್ಮ ಬ್ಲ್ಯಾಕ್ ಕಲರ್ ಚಿಲ್ಲಿ. ನನಗಂತೂ ಇದು ನನ್ನ ಟೇಸ್ಟ್ ಬಸ್ಸಿಗೆ ನಾನು ತುಂಬ ಸ್ವಲ್ಪ ಸ್ಪೈಸಿ ಖಾರ ಜಾಸ್ತಿ ತಿಂತೀನಿ, ಅದಕ್ಕೆ ಇದು ನಾನು ಜಾಸ್ತಿ ತಿಂತೀನಿ. ಈಗ ಸ್ವಲ್ಪ ಇದು, ಆಮೇಲೆ ಟೊಮೊಟೊ ಒಂದು, ಆ್ಯಂಡ್ ದಿಸ್ ಒನ್ ಆಲ್ಸೋ ಮೈ ಫೇವ್ರೇಟ್. ಇವೆರಡು ನನಗೆ ತುಂಬ ಫೇವ್ರೇಟ್, ಇವೆರಡು ಲೇಸು. ಆಮೇಲೆ ಚಾಕ್ಲೇಟ್ ತೊಗೊಂಡೆ, ಒಂದು ಗಾನ್ ಮ್ಯಾಡ್, ಚೌಕಿ ಇದು ಮುಂಚೆ ನಾ ಸಣ್ಣ ಮಕ್ಕಳು ಇದ್ದಾಗ ತಿಂತಿದ್ದು ಚೌಕಿ, ಒಂದು ಮೆಲೋಡಿ ಚಾಕ್ಲೇಟ್. ಇಷ್ಟು ಎಣ್ಣೆ ಕಾಯ್ದಿದೆ, ಹಾಕಬೇಕು ಹೀಗೆ ರೌಂಡಿಗೆ. ಒಂದೇ ಒಂದು ಹಾಕ್ತೀನಿ. ಟೇಸ್ಟ್ ಉಪ್ಪು ಖಾರ ಕಮ್ಮಿ ಆದರೆ ಹಾಕೋಬೋದು.